ಅತ್ತೆ ಏನಾಯ್ತೆ? ಯಾಕೆ ನನ್ ಮುದ್ದು ಸೊಸೆ ಇಲ್ಲಿ ಸಪ್ಪ ಕೂತಿದ್ದಾಳಲ್ಲ? ಏನಿಲ್ಲ ಅತ್ತೆ, ಹಾಗೆ ಸುಮ್ನೆ ಕೂತಿದ್ದೆ. ಮೀನಾ, ನೀನೇನಿಲ್ಲ ಅಂದ್ರೆ ನಾನು ನಂಬಿಡ್ತೀನಾ? ಏನಾಯ್ತು ಗಿರ್ಜಾ? ಏನಿಲ್ಲ ರೀ. ಗಿರ್ಜಾ, ನಾನೇ 10,000 ಸೀರೆ ತಗೊಳಕ್ ಹೇಳಿದ್ದೆ. ಅವರು 2,500 ರೂಪಾಯಿದು ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಾಗುತ್ತೆ ನಿನಗಿದು ಇಷ್ಟ ಆಗಿಲ್ಲ ಅಂತ. ಬೇಜಾರು ಮಾಡ್ಕೋಬೇಡ. ಏನು ಗೊತ್ತಾ, ಬೀಗರು ಪಾಪ, ಅವ್ರಿಗೆ ಬೆಲೆ ಎಷ್ಟು ಏನೂ ಗೊತ್ತಿಲ್ಲ. ಸೀರೆ ನಿನ್ಗೆ ಒಪ್ಪುತ್ತೆ ಅಂತ ನಿನಗೆ ಕೊಟ್ಬಿಟ್ಟಿದ್ದಾರೆ. ಪ್ರೀತಿಯಿಂದ ಅವರು ಇದನ್ನ ಆಯ್ಕೆ ಮಾಡಿದ್ದಾರೆ. ಬೇಡ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ನೀನು ಇಟ್ಕೋಬೋದಾ? ಹಾ, ಇಟ್ಕೋಬಹುದು ರೀ. ಒಂದು ಕೆಲಸ ಮಾಡು, ನೀನು ಆವಾಗ ಆಯ್ಕೆ ಮಾಡಿದ್ದಿಲ್ಲ ಅದನ್ನ ಇಟ್ಕೋ, ಇದನ್ನು ತಗೋ. ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ. ನನಗೆ ಸೀರೆ ಸಾಕು. ಇಲ್ಲಿ ನೋಡಿ, ಈ ಬಣ್ಣ ನಂಗೆ ತುಂಬಾ ಇಷ್ಟ ಆಯ್ತು. ಇದೇ ಇರ್ಲಿ. ಬೀಗ್ರೆ, ನಿಮ್ಗೆಲ್ಲ ನಿಮ್ ಸೀರೆ ಇಷ್ಟ ಆಯ್ತಲ್ಲ? ಈಗ ಸಮಾಧಾನ ಆಯ್ತಪ್ಪ ನಂಗೆ. ಈಗ ಬೇಕಾದ್ರೆ ನಮ್ ಪ್ರಿಯಂಗೆ ದಾರಿ ಸೀರೆ ನೋಡೋಣ. ಅಯ್ಯೋ ಆಂಟಿ, ನಾವ್ ಪ್ರಿಯಾ ಅವ್ರಿಗೆ ಆಗ್ಲೂ 4 ದಾರಿ ಸೀರೆ ಸೆಲೆಕ್ಟ್ ಮಾಡಿಟ್ಟಿದ್ವಿ. ನೀವ್ ಆಗ್ಲೇ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ. ಇರಿ ತಗೊಂಡ್ ಬರ್ತೀನಿ. ಅಲ್ಲ ಮಮ್ಮಿನಾ, ಅದು ಅಯ್ಯೋ ಇರಿ ಆಂಟಿ, ಬಂದೆ. ನೋಡಿ ಎಷ್ಟ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದೀವಿ ಗೊತ್ತಾ. ನೀವ್ ಅವಾಗ್ಲೇ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ ಆಂಟಿ. ಇರಿ ಓಪನ್ ಮಾಡೇ ತೋರಿಸ್ತೀನಿ. ನೋಡಿ, ಈಗೆಲ್ಲ ಇದೇ ತರ ದಾರಿ ಸೀರೆ ಹಾಕೋದು. ಆಹಾ, ಜುಬ್ನನ್ ಮಕ್ಳು ಜುಜುಬಿ 20,000 ಸೀರೆ ಸೆಲೆಕ್ಟ್ ಮಾಡ್ತಾ ಇದಾರೆ. ಮಾಡ್ತೀನಿ ಇವ್ರಿಗೆ. ಇದು ನೋಡಿ, ಒಳ್ಳೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆಂಟಿ. ಇದಂತೂ ಪ್ರಿಯಾ ಅವ್ರಿಗೆ ತುಂಬಾ ಒಪ್ಪುತ್ತೆ. ನೋಡಿ, ಇಷ್ಟ ಆಯ್ತಾ ಪ್ರಿಯಾ ಅವ್ರೆ? ಅವಳು ಹಾಗೆ ತುಂಬಾ ಸಂಕೋಚ. ನೀನ್ ಯಾವ ಸೀರೆ ತೋರ್ಸಿದ್ರು ಹೂ ಅಂತಾನೆ ಅಂತಾಳೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಯಾಕೋ ಯಾವ್ದು ಒಪ್ಪು ಮನ್ಸೇ ಆಗ್ತಾ ಇಲ್ಲ. ಆಂಟಿ, ಅಟ್ಲೀಸ್ಟ್ ಈ ಸೀರೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನೋಡಿ, ಇದು ಒಪ್ಪುತ್ತೆ. ಮೀನಾ, ನಿಜ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಮ್ಮ. ನನ್ ಮಗಳಿಗೆ ನಮ್ಮನೆ ಕಡೆಯಿಂದ ಸೆಲೆಕ್ಟ್ ಮಾಡಿ ತಗೊಳ್ತಾ ಇರೋದು ಇದೇ ಕೊನೆ ಸೀರೆ ಅಲ್ವಾ? ಇನ್ನು ಇವಳು ನಿಮ್ಮನೆಯವಳಾಗ್ಬಿಡ್ತಾಳೆ. ಯಾವುದೇ ಹಬ್ಬ ಹರಿದಿನ ಏನೇ ಇದ್ರು ನೀವೇ ಸೆಲೆಕ್ಟ್ ಮಾಡಿ ಅವಳಿಗೆ ಸೀರೆ ಕೊಡಿಸ್ತೀರಾ. ಅದಕ್ಕೆ ಈ ದಾರೆ ಸೀರೆನ ನಾನೇ ಮನ್ಸಾರೆ ಸೆಲೆಕ್ಟ್ ಮಾಡಿ ನನ್ ಮಗಳಿಗೆ ತಗೋತೀನಮ್ಮ. ದಯವಿಟ್ಟು ಇದೊಂದಕ್ಕೆ ಅವಕಾಶ ಮಾಡ್ಕೊಡು ಕಂದ. ಮೀನಾ, ಪಾಪ ಬೇಗರು ತುಂಬಾ ಆಸೆ ಪಡ್ತಾ ಇದಾರೆ. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನೇ ತಗೊಳ್ಳಿ ಬಿಡಮ್ಮ. ಸರಿಮ್ಮ, ಒಳ್ಳೆ ದಾರೆ ಸೀರೆ ತೋರಿಸಿ. ಸೂಪರ್, ಈ ಸೀರೆ ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ನಾನು ನೋಡಿ ಸೀರೆಲಿ ಇದೇ ನನಗೆ ತುಂಬಾ ಇಷ್ಟ ಆಗಿದ್ದು. ನನ್ ಮಗಳಿಗೆ ಈ ಸೀರೆ ಬಣ್ಣ ಸೂಪರ್ ಆಗಿ ಕಾಣುತ್ತೆ. ಕಲರು ಸೂಪರು, ಬಾರ್ಡರು ಸೂಪರು, ಡಿಸೈನ್ ಅಂತೂ ಸೂಪರು. ಮೇಡಮ್, ಬಿಲ್ಲಿಂಗು. ಧಾರೆಗಂತೂ ಸೀರೆ ತಗೊಂಡಿದ್ದಾಯ್ತು. ಇನ್ನ ರಿಸೆಪ್ಷನ್ಗೆ ಸೀರೆ ತಗೊಳ್ಳೋದು ಒಂದೇ ಬಾಕಿ. ರಿಸೆಪ್ಷನ್ಗ ಬೀಗ್ರೆ, ನಮ್ಮ ಕಡೆ ಎಲ್ಲ ಮದುವೆಲಿ ಧಾರೆಗೆ ಯಾವ ಸೀರೆ ತಗೋತಾರೋ ಅದನ್ನೇ ರಿಸೆಪ್ಷನ್ಗೆ ಹಾಕೋತಾರೆ. ಮನೆ ತುಂಬಿಸ್ಕೋಬೇಕಾದ್ರೆ ಬೇರೆ ಇನ್ನೊಂದು ಸೀರೆ ನಾವು ಕೊಡ್ತೀವಿ. ಅಯ್ಯೋಯ್ಯೋ, ಧಾರೆಗೆ ಹುಟ್ಟಿದ್ದನ್ನೇ ರಿಸೆಪ್ಷನ್ ಗುಟ್ಬಿಟ್ರೆ ನಮ್ ಕಡೆಯವರೆಲ್ಲ ಅಷ್ಟೇ ಬೀಗ್ರೆ. ಅದೇ ಬೀಗ್ರೆ, ಮೊದ್ಲಿಂದನೂ ಹೇಳ್ಕೊಂಡ್ ಬರ್ತಿದೀವಲ್ಲ, ನಮ್ ಕಡೆ ಸಂಬಂಧಿಕರು ಜಾಸ್ತಿ. ಹ್ಞೂ, ಆಮೇಲೆ ತಲೆಗೊಬ್ಬೊಬ್ರು ಒಂದೊಂದು ಮಾತಾಡ್ಬಿಡ್ತಾರೆ ಬೀಗ್ರೆ.
ದಾರೆ ಗುಡ್ಸಿದ್ದೆ ರಿಸೆಪ್ಷನ್ ಗುಡ್ಸಿದ್ದಾರೆ ಅಂತ ನಿಮ್ ಬಗ್ಗೆ ಒಂಥರ ಮಾತಾಡ್ಬಿಡ್ತಾರೆ. ಅದು ನಮ್ಗೆ ಇಷ್ಟ ಆಗಲ್ಲ. ಹಾ ಬೀಗ್ರೆ, ನಾವ್ ಈ ತರ ಹೇಳ್ತಿದೀವಿ ಅಂತ ಅನ್ಯಥಾ ಭಾವಿಸ್ಬೇಡಿ. ನಿಮ್ಗೆ ಹಣಕಾಸಿನ ತೊಂದರೆ ಏನಾದ್ರೂ ಇದ್ರೆ ಹೇಳ್ಬಿಡಿ, ನಾವೇ ತಗೊಂಡ್ಬಿಡ್ತೀವಿ ಅಲ್ವಾ ಬಿಡ. ಆದ್ರೆ ಧಾರೆಗೊಂದು ರಿಸೆಪ್ಷನ್ಗೊಂದು ಅಂತ ಸೀರೆ ಬೇಕೇ ಬೇಕು ಬೀಗ್ರೆ. ಚೇಚೆ, ನಾವೇನು ಅನ್ಕೊಂಡಿಲ್ಲ. ನಾವೇ ಕೊಡಿಸ್ತೀವಿ. ಹಾ ಆಯ್ತು ಬಿಗ್ರೆ, ಸರಿ ಸರಿ ಸರಿ. ರಿಸೆಪ್ಷನ್ ಸೀರೆ ನೋಡೋಣ ಅಂದ್ರೆ ಇಲ್ಲಿ ರ್ಯಾಕೆ ಖಾಲಿ ಆಗೋಗಿದೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಬೀಗ್ರ, ಅಲ್ಲಿ ನೋಡೋಣ ಬನ್ನಿ ನೀವು. ಹಾ ಬಾ ಪ್ರಿಯಾ, ಹೇಳು, ಬಾ 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 ಬೀಗ್ರ ಬನ್ನಿ ಬಾರೆ. ರೀ, ನೀವು ಧಾರೆಗೊಂದ್ ಸೀರೆ ಮನೆ ತುಂಬಿಸ್ಕೊಳಕ್ ಒಂದ್ ಸೀರೆ ಅಂತ ಅನ್ಕೊಂಡಿದ್ರಿ. ಈಗ ಅವ್ರ ರಿಸೆಪ್ಷನ್ಗೂ ಒಂದ್ ಸೀರೆ ಬೇಕು ಅಂತಿದ್ದಾರೆ. ನಿಮಗ್ ಖರ್ಚು ಜಾಸ್ತಿ ಆಯ್ತು ಅನ್ಸುತ್ತಲ್ವಾ ರೀ? ಪರವಾಗಿಲ್ಲ ಗಿರ್ಜಾ, ಇನ್ನೊಂದು ಸೀರೆ ತಾನೇ ಜಾಸ್ತಿ ಆಗೋದು, ಇರ್ಲಿ ಬಿಡು. ಗಿರ್ಜಾ, ಆ ಸೀರೆ ತಗೋ. ಸೀರೆ ಚೆನ್ನಾಗಿದೆ ಅಲ್ವಾ? ನಿಮ್ಗಿಷ್ಟ ಆಯ್ತಾ? ಏನಾಯ್ತು ಗಿರ್ಜಾ? ರೀ, ಇಲ್ಲಿ ನೋಡಿ. ಇದು ನನ್ನ ಮಗ ಮಾಧವ ಕೊಡ್ಸಿದ್ದು. ನಾನು ಬೇಡ ಅಂದ್ರು ಅಪ್ಪ ನಾನು ಪ್ರೀತಿಯಿಂದ ಕೊಡಿಸ್ತಾ ಇರೋದು ತಗೊಳ್ಳಿಯಿಂದ. ನಾನು ಬೇಡ ಅಂತ ಅನ್ಬಿಟ್ರೆ ಅಂತ ಮೊದಲೇ ಬಿಲ್ ಮಾಡಿಸಿಟ್ಟಿದ್ದ. ಅಂದ್ರೆ ಅವನ ಮನಸ್ಸಿನಲ್ಲಿ ಅಪ್ಪನ ಬಗ್ಗೆ ಅದೆಷ್ಟು ಪ್ರೀತಿ ಇರ್ಬೋದು. ಅಪ್ಪ, ಮಾಧವ ಬಾ. ನೀನ್ ಕೊಡ್ಸಿದ ಪಂಚೆ ಶರ್ಟ್ನ ನೋಡ್ತಾ ಇದ್ದೆ ಕಣು. ಅಂದ್ರೆ ನಿಮ್ಗಿದು ಇಷ್ಟ ಆಯ್ತಪ್ಪ? ಕೇಳ್ತೀಯಲ್ಲೋ, ತುಂಬಾ ಇಷ್ಟ ಆಯ್ತು ಕಣ. ಅಲ್ಲ ಕಣೋ ಮಾಧವ, ಇಷ್ಟೆಲ್ಲ ದುಬಾರಿ ಬಟ್ಟೆ ನನಗೆ ಯಾಕೋ ಕೊಡಿಸ್ತೀಯ ನೀನು? ನನಗಿಷ್ಟ ಆಗಲ್ಲ ಕಣೋ, ಬೇಡ. ಮದುವೆ ಆಗ್ತಾ ಇದೆಯಾ, ಸಂಸಾರ ಕಟ್ಕೋತಾ ಇದೆಯಾ, ಮುಂದೆ ತುಂಬಾ ಖರ್ಚಿರುತ್ತೆ ಮಾಧವ. ದುಡ್ಡನ್ನ ಶೇಖರಿಸು, ಆಯ್ತಾ? ಮದ್ವೆಗೆ ಅಂತ ಇದನ್ನ ನೀನು ಕೊಡಿಸಿದ್ಯಲ್ಲ, ನಾನು ಹಾಕೋತೀನಿ. ನನ್ನ ಮಗ ಕೊಡಿಸಿದ್ದು ಅಂತ ಹೆಮ್ಮೆಯಿಂದ ಹಾಕೋತೀನಿ. ಅಪ್ಪ, ಅದು ಏನೋ ನಿಜ ಹೇಳ್ಬೇಕು ಅಂದ್ರೆ ಈ ಪಂಚೆ ಶರ್ಟ್ ತಗೊಂಡಿದ್ ನಾನಲ್ಲಪ್ಪ. ಅಯ್ಯೋ ಅಣ್ಣ, ನಾನ್ ಕೊಡ್ಸಿದಂತ ಹೇಳ್ಬೇಡ್ವೋ. ಮತ್ತೆ ಅದು ವಲ್ಲಭ ನಿಮಗೋಸ್ಕರ ಈ ಪಂಚೆ ಶರ್ಟ್ ತಗೊಂಡ. ಅವನ್ ದುಡ್ದಿರೋ ದುಡ್ಡಲ್ಲಿ ತಗೊಂಡಪ್ಪ. ಅಪ್ಪ, ನೀನೇನು ಹೇಳ್ಬೇಡ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಅಂದ್ರೆ ನೀವಿದನ್ನ ನನ್ನ ಮದ್ವೆಗೆ ಹಾಕೊಳ್ಳಲ್ವಾಪ? ನಿನ್ ಮದುವೆಲಿ ಯಾವ ಬಟ್ಟೆ ಹಾಕೋಬೇಕು ಅಂತ ನಂಗೆ ಗೊತ್ತಿದೆ ಮಾಧವ. ನಾನು ಬಟ್ಟೆನೆ ತಗೋಬಾರ್ದು ಅಂತಿದ್ದೆ, ನೀನ್ ಕೊಡಿಸ್ತೆ ಅಂತ ತಗೊಂಡೆ. ಆದ್ರೆ ಇದು
ನೀನು ಹೋಗಿ ಮಲ್ಕೊ ಮಾಧವ. ಮಾಧವ, ನಿನಗೆ ಹೇಳ್ತಾ ಇರೋದು, ಹೋಗಿ ಮಲ್ಕೋ. ಇದಕ್ಕೆ ಅಣ್ಣ ನನ್ನ ಅಪ್ಪಂಗೆ ಹೇಳ್ಬೇಡ ಅಂತಂದಿದ್ದು. ನೀನ್ ಕೊಟ್ಟಿದಂತ ಅವ್ರದನ್ನ ಖುಷಿಯಿಂದ ಹಾಕೋತಿದ್ರು. ಈಗ ನಾನ್ ಕೊಟ್ಟಿದಂತ ಗೊತ್ತಾಯ್ತಲ್ಲ, ಇದನ್ನ ಮುಟ್ಟೋದು ಇಲ್ಲ. ಮೀನಾ, ಅತ್ತೆ, ಏನಾಯ್ತೆ? ಯಾಕೆ ನನ್ ಮುದ್ದು ಸೊಸೆ ಇಲ್ಲಿ ಸಪ್ಪ ಕೂತಿದ್ದಾಳಲ್ಲ? ಏನಿಲ್ಲ ಅತ್ತೆ, ಹಾಗೆ ಸುಮ್ನೆ ಕೂತಿದ್ದೆ. ಮೀನಾ, ನೀನ್ ಏನಿಲ್ಲ ಅಂದ್ರೆ ನಾನ್ ನಂಬಿಡ್ತೀನಾ? ಇಲ್ಲ ನೋಡು, ನಿನ್ ಕಣ್ಣುಗಳೇ ಹೇಳ್ತಾ ಇದೆ ಏನೋ ಬೇಜಾರಾಗಿದೆ ಅಂತ. ಏನ್? ಓಹೋ, ಆ ಕೇಶವ ನಿನ್ ಜೊತೆ ಮತ್ತೆ ಜಗಳ ಮಾಡಿದ್ನಾ? ಅಯ್ಯೋ ಇಲ್ಲ ಅತ್ತೆ. ಮತ್ತೇನಾಯ್ತೆ? ಅತ್ತೆ, ಈ ಅರೇಂಜ್ ಮ್ಯಾರೇಜ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹುಡ್ಗಿನ್ ನೋಡೋದಿಕ್ಕೆ ಹುಡ್ಗನ್ ಮನೆಯವರು ಬರ್ತಾರೆ, ತಾಂಬೂಲ ಬದಲಾಯಿಸ್ಕೊಂತಾರೆ, ಮದ್ವೆ ಮಾತುಕತೆ ಮಾಡ್ತಾರೆ, ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ, ಎಂಗೇಜ್ಮೆಂಟು, ಸೀರೆ ತಗೊಳಕ್ ಹೋಗೋದು, ಎಷ್ಟು ಸಂಭ್ರಮ. ಮನೇಲಿ ಎಲ್ರು ಗಲಗಲ ಅಂತಿರ್ತಾರೆ. ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತೆ. ಇದೆಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅತ್ತೆ? ನನಗೆ ಕೇಶವನ್ನ ಮದ್ವೆ ಆಗಿರೋದಕ್ಕೆ ಇಷ್ಟು ಬೇಜಾರಿಲ್ಲ. ಆದ್ರೆ ನಾನು ಕೇಶವ ಓಡೋಗಿ ಮದ್ವೆ ಆಗಿದ್ದು. ಹಾಗಾಗಿ ಈ ಶಾಸ್ತ್ರ, ಸಂಪ್ರದಾಯ, ಈ ಫೋಟೋ ಶೂಟು ಇದೆಲ್ಲ ಆಗ್ಲಿಲ್ವಲ್ಲ ಅಂತ ಬೇಜಾರಿದೆ. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅತ್ತೆ. ಅತ್ತೆ, ನಿಮ್ಗೊಂದಿನ ನಾನು ಒಂದ್ ಹೇಳಿದೆ, ನೆನ್ಪಿದ್ಯಾ? ನಾನು ಕೇಶವ ಒಂದ್ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಅಂತ. ಈಗ ನೋಡಿ, ಭಾವ ಮತ್ತೆ ಪ್ರಿಯಾ ಅವರು ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋತಿದ್ದಾರೆ. ಅದೆಲ್ಲ ನೋಡ್ತಿದ್ರೆ ನನ್ನ ಕೇಶವನ್ ಮದ್ವೆನೂ ಯಾಕೆ ಈಗೆಲ್ಲ ಆಗ್ಲಿಲ್ಲ ಅಂತ ಬೇಜಾರಾಗ್ತಿತ್ತು ಅಷ್ಟೇ. ಅಷ್ಟೇನಾ? ಅಯ್ಯೋ ದಡ್ಡಿ, ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ನಾಳೆ ಹೇಗೂ ನಮ್ ಮಾಧವ ಪ್ರಿಯೊಂದು ಫೋಟೋ ತೆಗಿಯಕ್ಕೆ ಅದೆಂತದು ಕ್ಯಾಮ್ರಾಮನ್ ಬರ್ತಾರಲ್ಲ, ಅವ್ರಿಗೆ ಹೇಳಿ ನಿನಗೂ ಕೇಶವನ್ಗೂ ಒಂದ್ ಫೋಟೋ ತೆಗ್ಸಿದ್ರೆ ಆಯ್ತು, ನಿನ್ನ ಆಸೆನೂ ಈಡೇರುತ್ತೆ. ಅಯ್ಯೋ ಬೇಡ ಅತ್ತೆ, ಇದೆಲ್ಲ ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಏನಾಗ್ಬಿಡುತ್ತೆ? ಯಾಕೆ ಮದ್ವೆ ಆಗಿರೋರ್ ಫೋಟೋ ತೆಗೆಸ್ಕೋಬಾರ್ದಾ? ಹಾಗಲ್ಲ ಅತ್ತೆ, ಭಾವನ್ ಮದ್ವೆ ಇದೆ, ಅದಕ್ಕೆ ಅವರು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದಾರೆ. ಇದ್ರ ಮಧ್ಯೆ ನಾನು ಕೇಶವ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಆಮೇಲೆ ಭಾವ ಮತ್ತೆ ಪ್ರಿಯ ಅವ್ರು ಏನಾದ್ರು ಅನ್ಕೊಳಲ್ವಾ? ಒಂಥರ ಆಗುತ್ತೆ. ಬೇಡ ಅತ್ತೆ. ಏನಾಗತ್ತೆ? ಏನೂ ಆಗಲ್ಲ. ಇನ್ನು ನಮ್ ಮಾಧವ ಖುಷಿ ಪಡ್ತಾನೆ. ಅವ್ನ್ ಹಾಗೆಲ್ಲ ಮುಖ ಮುರಿಯೋ ಹುಡುಗ ಅಲ್ಲ ಕಣೆ.